ಇವತ್ತು ದೇಶದ ಹಿರಿಯ ನಾಯಕರು, ರಾಜ್ಯ ಕಂಡಂಥ ಅತ್ಯಂತ ಪ್ರಬುದ್ಧ ಮುತ್ಸದ್ದಿ ನಾಯಕರು ಸನ್ಮಾನ್ಯ ದೇವೇಗೌಡರನ್ನ ಭೇಟಿ ಮಾಡಿ ಚುನಾವಣೆ ಗೆಲುವಿನ ಸಂತೋಷವನ್ನು ಅವ್ರ ಜೊತೆಗೆ ಹಂಚಿಕೊಂಡು ಅವರ ಆಶೀರ್ವಾದವನ್ನು ಪಡೆದು ಇವತ್ತು ಮತ್ತಷ್ಟು ಕೆಲಸ ಮಾಡುವಂತ ಉತ್ಸಾಹದಿಂದ ಬಂದಿದ್ದೀನಿ. ಬಹಳ ಮನಸ್ಸು ಪೂರ್ತಿ ಆಶೀರ್ವಾದ ಮಾಡಿದ್ದಾರೆ. ದೇವೇಗೌಡರು ಸಾಹೇಬರು ನಾನು ಪಾರ್ಲಿಮೆಂಟ್ನಲ್ಲಿ 5 ವರ್ಷದ ಹಿಂದೆ ಹೊಸದಾಗಿ ಆಯ್ಕೆಯಾದಂಥ ಸಂಸದನಾಗಿ ಮಾಡಿದಂಥ ಮೊದಲ ಭಾಷಣವನ್ನು ಕೇಳಿ ಅವತ್ತು ರಾತ್ರಿನೇ ನನಗೆ ಫೋನ್ ಮಾಡಿ ಸುಮಾರು ಒಂದು 20-25 ನಿಮಿಷ ಫೋನ್ನಲ್ಲಿ ಮಾತನಾಡಿ ಆಶೀರ್ವಾದ ಮಾಡಿದ್ರು. ಯಾವಾಗ ಸೇರಿದಾಗಲೂ ಕೂಡ ಅವರ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದಂಥ ಅನುಭವದ ಮಾತುಗಳು, ಮುಖ್ಯಮಂತ್ರಿಯಾಗಿ ಅವರು ಕೆಲಸ ಮಾಡಿದಂಥ ಅನುಭವದ ಮಾತುಗಳು, ಅವರ 60 ವರ್ಷದ ರಾಜಕೀಯ ಜೀವನದ ಮಾತುಗಳು, ಇದೆಲ್ಲದನ್ನ ಮುಕ್ತವಾಗಿ ಹಂಚಿಕೊಳ್ತಾರೆ. ನಮ್ಮಂಥ ಯುವಕರಿಗೆ ಅದರಿಂದ ಕಲಿಯುವಂಥದ್ದು ತುಂಬಾ ಇರುತ್ತೆ. ಇವತ್ತು ಕೂಡ ಸುಮಾರು ಅರ್ಧ ತಾಸು ಕೂತು ಕರ್ನಾಟಕ ದೇಶದ ಚಿತ್ರಣದ ಬಗ್ಗೆ, ಚುನಾವಣೆಯ ಫಲಿತಾಂಶದ ಬಗ್ಗೆ, ಎಲ್ಲದರ ಬಗ್ಗೆ ಅವರ ಅಭಿಪ್ರಾಯಗಳನ್ನು ತಿಳಿಸಿದ್ರು. ನನಗೆ ಆಶ್ಚರ್ಯ ಆಗಿದ್ದೇನು ಅಂತಂದ್ರೆ, ಮತ್ತೆ ನಮ್ಮಂತ ಯುವಕರಿಗೆ ಪ್ರೇರಣೆ ಆಗುವಂಥದ್ದು ಏನು ಅಂದ್ರೆ, ಹೊರಟು ಬರಬೇಕಾದ್ರೆ ರಾಜ್ಯದ ಸ್ಥಿತಿ ಎಲ್ಲ ಮಾತನಾಡ್ತಾ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ, ಇಲ್ಲಿನ ದುರಾಡಳಿತ, ಇದೆಲ್ಲದರ ಬಗ್ಗೆ ಅವರಿಗೆ ಎಂಥ ಒಂದು ಸಾತ್ವಿಕ ಸಿಟ್ಟಿತ್ತು ಅಂತಂದ್ರೆ ಕಣ್ಣಂಚಲ್ಲಿ ನೀರು ಕೂಡ ಬಂತು. ರಾಜ್ಯದ ಸ್ಥಿತಿಯನ್ನ ಗಮನಿಸಿ ರಾಜ್ಯದಿಂದ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತಾಕೋವರೆಗೂ ನಾನು ನಿದ್ದೆ ಮಾಡೋದಿಲ್ಲ, ಆ ರೀತಿ ಹೋರಾಟನ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ದೇವೇಗೌಡರು ಈ ವಯಸ್ಸಿನಲ್ಲೂ, ಈಗ ನಾ ಬರೋದಕ್ಕಿಂತ ಮುಂಚೆ ಹೇಳಿದ್ರು. ಈ ಛಲ, ಇಂಥ ಒಂದು ಕಾರ್ಯದ ಬಗ್ಗೆ ಈ ವಯಸ್ಸಿನಲ್ಲೂ ಇರುವಂತಹ ಒಂದು ಕಾಳಜಿ, ಇದು ನಿಜವಾಗ್ಲೂ ದೇವೇಗೌಡರನ್ನ ಬೇರೆ ಎಲ್ರಿಗಿಂತ ವಿಭಿನ್ನವಾಗಿ ಮಾಡತ್ತೆ. ನನ್ನ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಅವರು 2 ಬಾರಿ ಫೋನ್ ಮಾಡಿ ನನಗೆ ಆಶೀರ್ವಾದ ಮಾಡಿದ್ರು. ಜೆಡಿಎಸ್ನ ಕಾರ್ಯಕರ್ತರಿಗೆ, ಪ್ರಮುಖರಿಗೆ ಫೋನ್ ಮಾಡಿ ತೇಜಸ್ವಿ ಸೂರ್ಯನ ಗೆಲ್ಲಿಸಬೇಕು, ಯಂಗ್ಸ್ಟರು ಮೇಲ್ ಬರಬೇಕು, ಇದೆಲ್ಲ ರೀತಿ ಆಶೀರ್ವಾದ ಮಾಡಿ ಅವರಿಗೆ ಕೆಲಸಕ್ಕೆ ಹಚ್ಚಲಿಕ್ಕೆ ಅವರು ಪ್ರೋತ್ಸಾಹ ಕೊಟ್ಟಿದ್ರು. ಆದ್ರಿಂದ ಸಮಸ್ತ ಜೆಡಿಎಸ್ನ ಕಾರ್ಯಕರ್ತರಿಗೆ ಇವತ್ತು ದೇವೇಗೌಡರಿಗೆ ಸನ್ಮಾನ ಮಾಡಿ ಅವರಿಗೆ ನಮಸ್ಕಾರ ಮಾಡೋದ್ರ ಮೂಲಕ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸಿದ್ದೀನಿ. ರಾಜ್ಯದ ಫಲಿತಾಂಶದಲ್ಲಿ ಇವತ್ತು NDA 19 ಸ್ಥಾನಗಳಲ್ಲಿ ಗೆದ್ದಿದೆ ಅಂತಂದ್ರೆ ಅದು ನಮ್ಮ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಯಶಸ್ವಿಯಾಗಿದೆ ಅಂತ ಅರ್ಥ. ಅದರಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕ ಭಾಗ 1ನ್ನ ಬಿಟ್ರೆ ಇಡೀ ಕರ್ನಾಟಕದಲ್ಲಿ ಇವತ್ತು ಬಿಜೆಪಿ ಜೆಡಿಎಸ್ ಮೈತ್ರಿ ಇವತ್ತು ಯಶಸ್ ಕಂಡಿದೆ. ನಾವು ಸ್ವೀಪ್ ಮಾಡಿದೀವಿ. ಅದರಲ್ಲೂ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಚಿತ್ರದುರ್ಗ ಬಹಳ ಕಷ್ಟದ ಸೀಟು ಅಂತ ಹೇಳ್ತಿದ್ರು, ಚಿತ್ರದುರ್ಗ ಗೆದ್ವಿ. ಕೋಲಾರ, ಮಂಡ್ಯ, ನಮ್ಮ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಮೈಸೂರು, ಈ ಎಲ್ಲ ತುಮಕೂರು, ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಜೆಡಿಎಸ್ ಮತ್ತೆ ಬಿಜೆಪಿ ಕಾರ್ಯಕರ್ತರು ಒಟ್ಟಿಗೆ ಕೆಲಸ ಮಾಡಿದ್ರಿಂದ ನಮಗೆ ಬಹಳ ದೊಡ್ಡ ಗೆಲುವು ಎಲ್ಲ ಕ್ಷೇತ್ರಗಳಲ್ಲೂ ಆಗಿದೆ. ಬೆಂಗಳೂರು ದಕ್ಷಿಣದಲ್ಲೂ ಕೂಡ ನಮ್ಮ ಗೆಲುವಿನ ಅಂತರ 2,78,000 ಮತಗಳಾಗಬೇಕು ಅಂತಂದ್ರೆ ಅದರಲ್ಲಿ ನಮ್ಮ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಬಹಳ ದೊಡ್ಡ ಪರಿಶ್ರಮ ಪಟ್ಟಿರುವಂತದ್ದಿದೆ. ಮತ್ತೊಮ್ಮೆ ರಾಜ್ಯದ ಜನತೆಗೆ, ಕ್ಷೇತ್ರದ ಮತದಾರರಿಗೆ, ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ನಾಳೆ ದೆಹಲಿಗೆ ಎಲ್ಲ ಸಂಸದರು ಬರಲಿಕ್ಕೆ ಪಕ್ಷದಿಂದ ಸೂಚನೆ ಬಂದಿದೆ. ನಾಳೆ ಕರ್ನಾಟಕದ ಎಲ್ಲ NDA ಸಂಸದರುಗಳು ನಾಳೆ ಡೆಲ್ಲಿಗೆ ಪ್ರಯಾಣ ಮಾಡ್ತಾ ಇದ್ದೀವಿ. ಧನ್ಯವಾದ, ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.